ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಆಪ್ಷನ್ ಎ ಪದ್ಮಶ್ರೀ, ಆಪ್ಷನ್ ಬಿ ಪದ್ಮಭೂಷಣ, ಆಪ್ಷನ್ ಸಿ ಭಾರತ ರತ್ನ, ಆಪ್ಷನ್ ಡಿ ಪದ್ಮವಿಭೂಷಣ. ಉತ್ತರ ಆಪ್ಷನ್ ಸಿ ಭಾರತ ರತ್ನ. ಭಾರತ ರತ್ನವು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಹಾಗೂ ಮಾನವ ಸಾಧನೆಯ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು 1954ರಲ್ಲಿ ಭಾರತ ಸರ್ಕಾರ ಸ್ಥಾಪಿಸಿತು. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಪಿಂಗಲಿ ವೆಂಕಯ್ಯ, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಉತ್ತರ ಆಪ್ಷನ್ ಬಿ ಪಿಂಗಲಿ ವೆಂಕಯ್ಯ. ಪಿಂಗಲಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜವನ್ನು ಆಧರಿಸಿ 1947ರ ಜುಲೈ 22ರಂದು ಭಾರತ ಸಂವಿಧಾನ ಸಭೆಯು ರಾಷ್ಟ್ರಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿತು. ಭಾರತದ ತ್ರಿವರ್ಣ ಧ್ವಜವು ದೇಶದ ಏಕತೆ, ಸ್ವಾತಂತ್ರ್ಯ ಮತ್ತು ರಾಷ್ಟ್ರೀಯ ಗೌರವದ ಸಂಕೇತವಾಗಿದೆ. ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು? ಆಪ್ಷನ್ ಎ ಹಿರಾಕುಡ್ ಅಣೆಕಟ್ಟು, ಆಪ್ಷನ್ ಬಿ ಬಕ್ರಾನಂಗಲ್ ಅಣೆಕಟ್ಟು, ಆಪ್ಷನ್ ಸಿ ತೆಹರಿ ಅಣೆಕಟ್ಟು, ಆಪ್ಷನ್ ಡಿ ನಾಗಾರ್ಜುನ ಸಾಗರ ಅಣೆಕಟ್ಟು. ಉತ್ತರ ಹಿರಾಕುಡ್ ಅಣೆಕಟ್ಟು. ಹಿರಾಕುಡ್ ಅಣೆಕಟ್ಟು ಒಡಿಶಾ ರಾಜ್ಯದ ಸಂಬಲ್ಪುರ್ ಜಿಲ್ಲೆಯ ಮಹಾನದಿ ನದಿಯ ಮೇಲೆ ನಿರ್ಮಾಣಗೊಂಡಿದೆ. ಇದು ಭಾರತದ ಅತಿ ಉದ್ದದ ಅಣೆಕಟ್ಟಾಗಿದ್ದು ನೀರಾವರಿ, ಜಲವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಹ ನಿಯಂತ್ರಣಕ್ಕೆ ಪ್ರಮುಖವಾಗಿ ಉಪಯೋಗವಾಗುತ್ತದೆ. ದೇಶದ ಪ್ರಮುಖ ಬಹು ಉದ್ದೇಶದ ನದಿ ಕಣಿವೆ ಯೋಜನೆಗಳಲ್ಲಿ ಇದು ಒಂದಾಗಿದೆ. ಭಾರತದ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಜವಾಬ್ದಾರಿ ಯಾರದು? ಆಪ್ಷನ್ ಎ ಹಣಕಾಸು ಸಚಿವಾಲಯ, ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಸಿ ನೀತಿ ಆಯೋಗ, ಆಪ್ಷನ್ ಡಿ ಸೆಬಿ. ಉತ್ತರ ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕ್ ಆಗಿದ್ದು ಕರೆನ್ಸಿ ನೋಟುಗಳ ಮುದ್ರಣ ಮತ್ತು ಚಲಾವಣೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ. ಆದರೆ 1 ರು ಮುಖಬೆಲೆಯ ನೋಟುಗಳನ್ನು ಮಾತ್ರ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಹೆಸರಿನಲ್ಲಿ ಮುದ್ರಿಸಿ ಹೊರಡಿಸಲಾಗುತ್ತದೆ. ದೇಶದಲ್ಲಿ ಹಣದ ಪೂರೈಕೆ ಮತ್ತು ಕರೆನ್ಸಿ ವ್ಯವಸ್ಥೆಯನ್ನು ನಿಯಂತ್ರಿಸುವ ಪ್ರಮುಖ ಸಂಸ್ಥೆಯು ಆರ್ಬಿಐ ಆಗಿದೆ. ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು? ಆಪ್ಷನ್ ಎ ವಿಕ್ರಮ ಸಂವತ್, ಆಪ್ಷನ್ ಬಿ ಶಕ ಪಂಚಾಂಗ, ಆಪ್ಷನ್ ಸಿ ಹಿಜ್ರಿ ಪಂಚಾಂಗ, ಆಪ್ಷನ್ ಡಿ ಗ್ರೆಗೋರಿಯನ್ ಪಂಚಾಂಗ. ಉತ್ತರ ಆಪ್ಷನ್ ಬಿ ಶಕ ಪಂಚಾಂಗ. ಇದನ್ನು 1957ರಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ಅಳವಡಿಸಿಕೊಂಡಿತು. ಸರ್ಕಾರಿ ಪ್ರಕಟಣೆಗಳು, ರಾಜಪತ್ರಗಳು ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನದ ಅಧಿಕೃತ ದಿನಾಂಕಗಳಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಜೊತೆಗೆ ಶಕ ಕ್ಯಾಲೆಂಡರ್ ಅನ್ನು ಸಹ ಬಳಸಲಾಗುತ್ತದೆ. ಭಾರತದ ಅತಿ ಉದ್ದದ ರೈಲು ಪ್ಲಾಟ್ಫಾರಂ ಯಾವುದು? ಆಪ್ಷನ್ ಎ ಖಡಗ್ಪುರ್, ಆಪ್ಷನ್ ಬಿ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್, ಆಪ್ಷನ್ ಸಿ ಗೋರಖ್ಪುರ್, ಆಪ್ಷನ್ ಡಿ ವಿಜಯವಾಡ. ಉತ್ತರ ಆಪ್ಷನ್ ಬಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್. ಈ ಒಂದು ರೈಲು ಜಂಕ್ಷನ್ ಪ್ಲಾಟ್ಫಾರಂನ ಉದ್ದ ಸುಮಾರು 1507 ಮೀಟರ್ ಆಗಿದೆ. ಈ ಸಾಧನೆಯನ್ನು 2023ರಲ್ಲಿ ಪೂರ್ಣಗೊಳಿಸಲಾಗಿದ್ದು
ಇದು ವಿಶ್ವದ ಅತಿ ಉದ್ದದ ರೈಲು ಪ್ಲಾಟ್ಫಾರಂಗಳಲ್ಲಿ ಒಂದಾಗಿದೆ. ಭಾರತದ ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ? ಆಪ್ಷನ್ ಎ ನರ್ಮದಾ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ಕೃಷ್ಣಾ ನದಿ. ಉತ್ತರ ಆಪ್ಷನ್ ಸಿ ಗೋದಾವರಿ ನದಿ. ಇದು ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಉಗಮಿಸಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಗೋದಾವರಿ ಭಾರತದ ಎರಡನೇ ಅತಿ ಉದ್ದದ ನದಿಯಾಗಿದೆ ಹಾಗೂ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಭಾರತದ ಯಾವ ರಾಜ್ಯವನ್ನು ಭಾರತದ ಚಹಾ ತೋಟ ಎಂದು ಕರೆಯಲಾಗುತ್ತದೆ? ಟೀ ಗಾರ್ಡನ್ ಆಫ್ ಇಂಡಿಯಾ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಉತ್ತರ ಆಪ್ಷನ್ ಬಿ ಅಸ್ಸಾಂ. ಇಲ್ಲಿ ವಿಶ್ವ ಪ್ರಸಿದ್ಧ ಅಸ್ಸಾಂ ಚಹಾವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಭಾರತದ ಒಟ್ಟು ಚಹಾ ಉತ್ಪಾದನೆಯಲ್ಲಿ ಅಸ್ಸಾಂ ರಾಜ್ಯವು ಪ್ರಮುಖ ಪಾಲನ್ನು ಹೊಂದಿದೆ. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಆಪ್ಷನ್ ಎ ಅಮರ್ತ್ಯ ಸೇನ್, ಆಪ್ಷನ್ ಬಿ ಮದರ್ ತೆರೇಸಾ, ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್, ಆಪ್ಷನ್ ಡಿ ಸಿ ವಿ ರಾಮನ್. ಉತ್ತರ ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್. ಇವರು 1913ರಲ್ಲಿ ತಮ್ಮ ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಅವರು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಏಷ್ಯನ್ ಸಾಹಿತ್ಯಕಾರರೂ ಆಗಿದ್ದಾರೆ. ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು? ಆಪ್ಷನ್ ಎ ಭಾಸ್ಕರ, ಆಪ್ಷನ್ ಬಿ ಇನ್ಸ್ಯಾಟ್ 1A, ಆಪ್ಷನ್ ಸಿ ರೋಹಿಣಿ, ಆಪ್ಷನ್ ಡಿ ಆರ್ಯಭಟ. ಉತ್ತರ ಆಪ್ಷನ್ ಡಿ ಆರ್ಯಭಟ. ಇದನ್ನು 1975ರಲ್ಲಿ ಏಪ್ರಿಲ್ 19ರಂದು ಸೋವಿಯತ್ ಒಕ್ಕೂಟದ ಸಹಾಯದಿಂದ ಉಡಾವಣೆ ಮಾಡಲಾಯಿತು. ಭಾರತದ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇದು ಮಹತ್ವದ ಮೈಲಿಗಲ್ಲಾಗಿದೆ.